ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸಿರಾಕ್ ಏನ್ ಕಾರ್ ಗ್ಯಾರೇಜಿಗೆ ಒಂದು ಸ್ವಿಫ್ಟ್ ಡಿಸೈರ್ ಯೆಲ್ಲೋ ಬರ್ಡ್ ವೆಹಿಕಲ್ ಬಂದಿದೆ ಸರ್. ಇದರಲ್ಲಿ ಒಂದು 500 ಕಿಲೋಮೀಟರ್ಗೆ ಆಯಲ್ನಿಂದು 1 ಲೀಟ್ರ್ 1.5 ಲೀಟ್ರ್ ಆಯಲ್ ಕುಡಿತೈತೆ. ಆಮೇಲೆ ಬ್ಲಾಕ್ ಸ್ಮೋಕು ಸಿಕ್ಕಾಪಟ್ಟೆ ಬರ್ತಿತ್ತೆ. ಆ ಕಂಪ್ಲೇಂಟ್ಗೋಸ್ಕರ ನಾವು ಟರ್ಬೋ ಹಾಕ್ಸಿದ್ದೀವಿ, ಕ್ಯಾಮ್ ಚೈನ್ ಹಾಕಿದ್ದೀವಿ, ಲಾಕರ್ ಹಾಕಿದ್ದೀವಿ, ಎಲ್ಲ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡಿದ್ದೀವಿ ಸರ್. ಅದಕ್ಕೂ ಅದು ಮಾಡಿದ್ರು ಅದು ಕಂಪ್ಲೇಂಟ್ ಸಾಲ್ವ್ ಆಗ್ತಾಯಿಲ್ಲ ಅಂತ ಹೇಳಿದರು ನಮ್ಮ ಹತ್ರ ಕಸ್ಟಮರ್ ಬಂದು. ಅದಕ್ಕೆ ನಾವು ಫಸ್ಟಿಗೆ ಬ್ಲ್ಯಾಕ್ ಕಂಪ್ರೆಷರ್ ಐತೆ ಎಲ್ಲ ಒಂದ್ಸತಿ ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದ ಮೇಲೆ ಗೊತ್ತಿತ್ತು ಬ್ಲ್ಯಾಕ್ ಕಂಪ್ರೆಷರ್ 100% ಇದೆ ಇದರಲ್ಲಿ. ಆಮೇಲೆ ಇಂಜಿನ್ ಸೌಂಡೂ ಜಾಸ್ತಿ ಇದೆ. ಏನಕ್ಕೋಸ್ಕರ ಈ ಸೌಂಡು ಇದು ಬ್ಲ್ಯಾಕ್ ಕಂಪ್ರೆಷರ್ ಬರ್ತಿತ್ತೆ ಅಂದರೆ ಇಂಜಿನ್ ಕಂಪ್ಲೇಂಟ್ಗೋಸ್ಕರ ಇದು ಈ ಕಂಪ್ಲೇಂಟ್ ಬರ್ತಿತ್ತೆ. ಅದಕ್ಕೆ ನಾವು ಒಳಗಡೆ ಹಾಕ್ಕೊಂಡು ಕ್ಲೀನಾಗಿ ಒಂದೊಂದು ಪಾರ್ಟ್ ಎಲ್ಲ ಕ್ಲೀನಾಗಿ ಇಂಜಿನ್ ಎಲ್ಲ ಬಿಚ್ಕೊಂಡು ಒಂದ್ಸತಿ ಎಲ್ಲ ಕ್ಲೀನಾಗಿ ನಿಮಗೆ ಡೀಟೇಲ್ಸ್ನಲ್ಲಿ ನಿಮಗೆ ತೋರಿಸ್ತೀನಿ ಏನು ಕಂಪ್ಲೇಂಟ್ಗೋಸ್ಕರ ಸೌಂಡ್ ರಫ್ ಆಗ್ತೈತೆ. ಆಮೇಲೆ ಇದು ಬ್ಲ್ಯಾಕ್ ಕಂಪ್ರೆಷರ್ ಗೇಜ್ ಕಡಿಯಾಗೆ ಬರ್ತಿದೆ ಅಂತ ಇದು ವಿಡಿಯೋ ಮುಖಾಂತರ ಫುಲ್ ವಿಡಿಯೋ ನೋಡಿ ನಿಮಗೆ ಒಂದೊಂದು ಪಾರ್ಟ್ ಬಗ್ಗೆ ನಿಮಗೆ ತೋರಿಸ್ತೀನಿ, ಅರ್ಥ ಮಾಡಿಸ್ಕೊತೀನಿ. ನೋಡ್ಬೋದು ಎಲ್ಲ ಇಂಜಿನ್ ಎಲ್ಲ ಅಕ್ಕಪಕ್ಕ ಎಲ್ಲ ಡ್ರೈವ್ ಶಾಫ್ಟ್ ಬಂಪರ್ ಇದೆಲ್ಲ ಬಿಚ್ಕೊಂಡು ಕ್ಲೀನಾಗಿ ಚೈನ್ಸಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಈಚೆಗೆ ತಕ್ಕೊಳ್ತಾ ಇದ್ದೀವಿ. ಮೇಲ್ಗಡೆ ಎಲ್ಲ ತಕ್ಕೊಂಡು ಆಮೇಲೆ ಗಾಡಿ ಹಿಂದೆ ನುಕ್ಕೊಂಡು ನೋಡ್ಬೋದು ಇಂಜಿನ್ ಕಂಡೀಷನ್ ಏನಿದೆ, ಯಾವ ಥರ ಇದೆ ಅಂತ ಎಲ್ಲ ಕ್ಲೀನಾಗಿ ಇಂಜಿನ್ ಎಲ್ಲ ಕೆಳಗಡೆ ಡೌನ್ ಮಾಡ್ಕೊಳ್ತಾ ಇದ್ದೀವಿ. ಡೌನ್ ಮಾಡ್ಕೊಂಡು ಆಮೇಲೆ ಯಾಕಂದರೆ ಹೆಂಗಿದ್ರೂ ಬೋರ್ಡ್ ಮಾಡಬೇಕು ಅಂತ ಫುಲ್ ಇಂಜಿನ್ ಎಲ್ಲ ಸೆಟ್ಟೆಲ್ಲ ಇಡ್ಸ್ಕೊಂಡಿದ್ದೀವಿ. ಎಲ್ಲ ಫುಲ್ ಎಲ್ಲ ಇಂಜಿನ್ ಎಲ್ಲ ಇಡ್ಸ್ಕೊಂಡಿದ್ದೀವಿ. ಅಕ್ಕಪಕ್ಕ ಐಟಮ್ ಕ್ಯಾಮ್ ಚೈನ್ ಲಾಕರ್ ಎಲ್ಲ ತಗೊಂಡಿದ್ದೀವಿ. ಕ್ಯಾಮ್ ಚೈನೂ ಹೊಸದಿದೆ, ಆಮೇಲೆ ಲಾಕರ್ ಇತ್ತಲ್ಲ ಅದೂ ಹೊಸದಿದೆ, ವಾಟ್ರ್ ಜಾಕೆಟ್ ಹೊಸದಿದೆ, ಟರ್ಬೋ ಹೊಸದಿದೆ, ಇದೆಲ್ಲ ಹೊಸದು ಹಾಕಿದ್ದಾರೆ. ಅದರದ್ದು ಏನೂ ಕಂಪ್ಲೇಂಟ್ ಇಲ್ಲ. ಆಮೇಲೆ ಲಾಕರೂ ಚೆನ್ನಾಗಿದೆ, ಬುಲೆಟೇನೂ ಚೆನ್ನಾಗಿದೆ. ಅದು ಏನು ಇಂಜಿನ್ ಮಾಡಿದ ಮೇಲೆ ಹಾಕೋದೇನು ಅವಶ್ಯಕತೆ ಇಲ್ಲ, ಇದೇ ನಡೆಯುತ್ತೆ. ಆಮೇಲೆ ಕ್ಲೀನಾಗಿ ಹೆಡ್ ಬೋಲ್ಟ್ ಎಲ್ಲ ಬಿಚ್ಕೊಂಡು ಹೆಡ್ ಓಪನ್ ಮಾಡಿ ನೋಡೋಣ ಏನು ಕತೆ ಆಗಿದೆ ಇದು ಒಳಗಡೆ, ಯಾವುದಕ್ಕೋಸ್ಕರ ಇದು ಈ ಕಂಪ್ಲೇಂಟ್, ಆಮೇಲೆ ಇದು ಸ್ಮೋಕ್ ಆಯಲ್ ಕುಡಿತಿರೋದು ಅಂತ ಇದೆಲ್ಲ ಡೀಟೇಲ್ಸಾಗಿ ತೋರಿಸ್ತೀನಿ. ಹಂಗೆ ವಿಡಿಯೋ ನೋಡ್ತಾ ಇರಿ. ಹೆಡ್ಡೆಲ್ಲ ಓಪನ್ ಇತ್ತು. ಗ್ಯಾಸ್ಕೆಟೂ ಒಂದ್ಸತಿ ನೋಡ್ಕೊಳ್ಳೋಣ. ಗ್ಯಾಸ್ಕೆಟ್ ಏನು ಹೀಟಿಂಗಿಂದ ಏನೂ ಕಂಪ್ಲೇಂಟ್ ಇಲ್ಲ, ಇದರಲ್ಲಿ ಎಲ್ಲ ಕರೆಕ್ಟ್ ಇದೆ. ಗ್ಯಾಸ್ಕೆಟೂ ಅಷ್ಟೇನು ವೀಕ್ ಆಗಿಲ್ಲ. ಇನ್ನಾಗ ಶೀಲ್ಡ್ ಇಂಜಿನ್ ಇದೆ. ಹೆಡ್ ಕೆಲಸ ಏನೋ ಮಾಡಿಸಿದ್ದಾರೆ ಮುಂಚೆ, ಬೋರ್ ಕೆಲಸ ಏನೂ ಮಾಡಿಲ್ಲ. ಶೀಲ್ಡ್ 2 ಲಕ್ಷ ಚಿಲ್ಲರೆ ಗಾಡಿ ಓಡಿತೆ ಇದು. ಆಮೇಲೆ ಹೆಡ್ ಕಂಡೀಷನು ನೋಡ್ಕೊಳ್ಳೋಣ ಹೆಂಗಿದೆ ಅಂತ. ಆಮೇಲೆ ಬ್ಲಾಕ್ ಸ್ಮೋಕ್ ಶುರು ಆಗೋದು ಕಾರಣ ಇದೈತಲ್ಲ, ರಿಂಗ್ಸ್ ಫೇಲ್ ಆಗಿ ವಾಲಿಗೆ ಆಯಲ್ ಹೊಡೆದ್ರೆ ಬ್ಲ್ಯಾಕ್ ಸ್ಮೋಕು ಅಲ್ಲಿಂದ ಶುರು ಆಗುತ್ತೆ. ನಿಮಗೆ ನೋಡಿ ಈ ವಾಲ್ ನೋಡಿ ಎಷ್ಟು ನೀಟಾಗಿದೆ ಅಂತ. ಇದು 3 ಪಿಸ್ಟಿನಿಂದೂ ವಾಲ್ಲು ಓಕೆ ಇದೆ. ಇದು 1 ಸಿಲಿಂಡ್ರ್ ಐತಲ್ಲ, 1 ಪಿಸ್ಟಿನಿಂದು ಏನೋ ವರ್ಕೇ ಆಗ್ತಾಯಿಲ್ಲ. ಡೀಸೆಲ್ ಬರ್ತಿತ್ತೆ, ಹಂಗೆ ಬರನ್ ಆಗ್ತೈತೆ. ಅದಕ್ಕೋಸ್ಕರ ಬ್ಲ್ಯಾಕ್ ಸ್ಮೋಕ್ ಶುರು ಆಗ್ತೈತೆ ನಿಮ್ಮರಲ್ಲಿ. ಅದು ಈ ಕಂಪ್ಲೇಂಟಿಗೆ ಎಷ್ಟು ಟರ್ಬೋ ಆಗಿರೋ ನಡೆಯಲ್ಲ, ಏನು ಹಾಕಿದ್ರೂ ಇದು ಈ ಕಂಪ್ಲೇಂಟ್ ನಡೆಯಲ್ಲ. ಈ ಕಂಪ್ಲೇಂಟಿಗೆ ಫುಲ್ ಬೋರ್ ಮಾಡಿದರೆ ನಡೆಯುತ್ತೆ. ಆಮೇಲೆ ಬೋರೂ ತೋರಿಸ್ತೀನಿ ಬರ್ರಿ ನಿಮಗೆ. ನೋಡಿ ಪಿಸ್ಟಿನ್ ಎಷ್ಟು ಶೇಕ್ ಇದೆ ಅಂತ. ಇಷ್ಟು ಶೇಕ್ ಇರಬಾರ್ದು. ಅದಕ್ಕೆ ಎಲ್ಲ ಕ್ಲೀನಾಗಿ ನಾವು ಪಿಸ್ಟಿನ್ ಎಲ್ಲ ಚೆಕ್ ಮಾಡಿದ್ದೀವಿ. ರಿಂಗ್ಸ್ ಫೇಲ್ ಆಗಿದೆ, ಪಿಸ್ಟಿನ್ ಎಲ್ಲ ಆಗಿದೆ. ಆಮೇಲೆ ಹೆಡ್ ಬೋರ್ ಇದು ಎರಡೂ ಕೆಲಸ ಲೇತ್ ವರ್ಕ್ನಲ್ಲಿ ಮಾಡಿದರೆ ಎಲ್ಲ ಓಕೆ ಆಗುತ್ತೆ. ಇದು ಫುಲ್ ವಿಡಿಯೋ ನೆಕ್ಸ್ಟ್ ಇದೆಲ್ಲ ಇಂಜಿನ್ ರೆಡಿಯಾಗಿ ಬರುತ್ತಲ್ಲ, ಏನೇನು ಬಂದಿರುತ್ತೆ, ಏನೇನು ಮಾಡಬೇಕು, ಇದೆಲ್ಲ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಆಮೇಲೆ ಆಯಲ್ ಏನಗೋಸ್ಕರ ಕುಡಿಯೋದು ಗೊತ್ತಿತ್ತು. ಆಮೇಲೆ ಸೌಂಡ್ ರಫ್ ಬರ್ತಿತ್ತಲ್ಲ ನೋಡಿ, ಒಂದು ಕನೆಕ್ಟಿಂಗ್ಗೆ ಬೆಂಡ್ ಆಗಿದೆ. ಈ ಕನೆಕ್ಟಿಂಗ್ ಬೆಂಡ್ಗೋಸ್ಕರ ಕ್ಯಾಮ್ ಚೈನ್ ಲಾಕರ್ ಏನು ಹಾಕಿದ್ರೂ ಈ ಸೌಂಡ್ ಹೋಗ್ತಾ ಇರಲಿಲ್ಲ. ಈ ಕನೆಕ್ಟಿಂಗ್ ಹಾಕಿದರೆ ಅದೆಲ್ಲ ಕಂಪ್ಲೇಂಟ್ ಸಾಲ್ವ್ ಆಗುತ್ತೆ. ಹೆಡ್ ಬೋರ್ ಎಲ್ಲ ನಾವು ಲೇತಿಗೆ ಕಳಿಸ್ತಾ ಇದ್ದೀವಿ. ಕಳಿಸಿ ಕ್ಲೀನಾಗಿ ಇಂಜಿನ್ ಕೆಲಸ ಮಾಡಿ ಫಿಟ್ಟಿಂಗ್ ಮಾಡಿ ಏನೇನು ಐಟಮ್ ಬರುತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ. ಅವಾಗೂ ನಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.